ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ರೆಂಟ್ ಹೌಸ್ ವರ್ಸಸ್ ಲೀಸ್ ಹೌಸ್. ರೆಂಟ್ ಹೌಸ್ ಬೆಸ್ಟಾ, ಲೀಸ್ ಹೌಸ್ ಬೆಸ್ಟಾ ಅನ್ನೋ ಕನ್ಫ್ಯೂಷನ್ ಎಲ್ಲರ ಮೈಂಡಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಯಾವ್ದು ಬೆಸ್ಟ್, ಯಾವ್ದು ನಾವು ಚೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಆ ಕನ್ಫ್ಯೂಷನ್ ಅನ್ನೇ ದೂರ ಮಾಡಬೇಕು ಅಂತಾನೆ ಈ ಟಾಪಿಕ್ ನಾನು ಚೂಸ್ ಮಾಡಿದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಜೆನ್ಯೂನ್ ಆಗಿ ಫುಲ್ ಡೀಟೇಲ್ ಆಗಿ ವಿಡಿಯೋ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ಎಂಡ್ವರೆಗೂ ಈ ವಿಡಿಯೋನ ನೋಡಿ ಪ್ಲೀಸ್, ದಯವಿಟ್ಟು. ಓಕೆ, ಮನೆ ಹುಡುಕುವಾಗ ನಮ್ಮ ಮುಂದೆ ಸಾಮಾನ್ಯವಾಗಿ ಎರಡು ಆಪ್ಷನ್ ಬಂದೇ ಬರುತ್ತೆ. ಒಂದು ರೆಂಟ್ ಹೌಸ್, ಇನ್ನೊಂದು ಲೀಸ್ ಹೌಸ್. ಸೊ ರೆಂಟ್ ಹೌಸ್ ಚೂಸ್ ಮಾಡದ, ಲೀಸ್ ಹೌಸ್ ಚೂಸ್ ಮಾಡದ ಅನ್ನೋ ಕನ್ಫ್ಯೂಷನ್ ನಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ. ಆ ಕನ್ಫ್ಯೂಷನ್ ನಾನು ಇವತ್ತು ದೂರ ಮಾಡ್ತೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ಎಂಡ್ವರೆಗೂ ಈ ವಿಡಿಯೋನ ದಯವಿಟ್ಟು ನೋಡಿ. ಮೊದಲನೇದಾಗಿ ನಾನು ನಿಮಗೆ ರೆಂಟ್ ಹೌಸ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಆಯ್ತಾ. ರೆಂಟ್ ಹೌಸ್ ಅಂದ್ರೆ ನಾವು ಪ್ರತಿ ತಿಂಗಳು ನಾವು ರೆಂಟ್ ಅನ್ನು ಕೊಡ್ತೇವೆ ಅಲ್ವಾ. ಪ್ರತಿ ತಿಂಗಳು ನಾವು ರೆಂಟ್ ಕೊಡ್ತೀವಿ ಅವ್ರಿಗೆ, ಓನರ್ಗೆ. ಸೊ ನಿಮ್ಗೆ ಉದಾಹರಣೆ ಎಕ್ಸಾಂಪಲ್ ಅನ್ಕೊಡ್ತೀನಿ. ತಿಂಗಳಿಗೆ ನಿಮ್ಗೆ 20,000 ಇದ್ದರೆ ನೀವು ಅವರಿಗೆ ಪ್ರತಿ ತಿಂಗಳು 20,000 20,000 ನೀವು ಅವ್ರಿಗೆ ಪಾವತಿಸಲೇಬೇಕು. ನೀವು ಅವ್ರಿಗೆ ರೆಂಟ್ ಕೊಡ್ಲೇಬೇಕಲ್ವಾ. ನಿಮಗೆ ಇದರ ರೆಂಟ್ ಹೌಸ್ ನಿಮಗೆ ಬಿಗ್ ಅಡ್ವಾಂಟೇಜ್ ಏನು ಅಂದ್ರೆ, ಹೆಚ್ಚು ನಿಮಗೆ ಫ್ಲೆಕ್ಸಿಬಿಲಿಟಿ ಇದೆ. ಏನು ಅಂತಂದ್ರೆ ನೀವು ಜಾಬ್ ಚೇಂಜ್ ಮಾಡ್ಬೇಕು ಅಂತ ಇದ್ರೆ, ಅಥವಾ ಬೇರೆ ಏರಿಯಾಗೆ ನೀವು ಶಿಫ್ಟ್ ಆಗ್ಬೇಕು ಅಂತ ಇದ್ರೆ, ಅಥವಾ ಕೆಲವು ತಿಂಗಳ ನಂತರ ನಾನು ರೂಮ್ ಚೇಂಜ್ ಮಾಡ್ಬೇಕು ಅಂತ ಇದ್ರೆ, ಸೊ ಆ ತರ ನೀವು ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮಗೆ, ಸೊ ನಿಮಗೆ ಈ ರೆಂಟ್ ಆಪ್ಷನ್ ನಿಮ್ಗೆ ಕನ್ವೀನಿಯಂಟ್ ಆಗ್ಬೋದು, ನಿಮ್ಗೆ ಇದು ಹೆಚ್ಚು ಉಪಯುಕ್ತ ಆಗ್ಬೋದು ನನ್ನ ಪ್ರಕಾರ. ಸೆಕೆಂಡ್ ಪಾಯಿಂಟ್, ಲೀಸ್ ಹೌಸ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಆಯ್ತಾ. ಲೀಸ್ ಹೌಸ್ ಅಂದ್ರೆ ಸಾಮಾನ್ಯವಾಗಿ ಒಂದು ದೊಡ್ಡ ಅಮೌಂಟ್ ಅನ್ನು ಅಪ್ಫ್ರಂಟ್ ನೇರವಾಗಿ ಕೊಟ್ಟು ಅಗ್ರಿಮೆಂಟ್ ನಲ್ಲಿ ನಿಗದಿಪಡಿಸಿದ ಅವಧಿಗೆ ಮನೆಯನ್ನು ಬಳಸುವ ವ್ಯವಸ್ಥೆ ಇರುತ್ತದೆ. ಅರ್ಥ ಆಯ್ತಾ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಮನೆಗೆ ನೀವು 6 ಲಕ್ಷ ಲೀಸ್ ಅಮೌಂಟ್ ನೀವು ಕೊಟ್ಟು, ಒಂದು ಮನೆಗೆ ನೀವು 6 ಲಕ್ಷ ಲೀಸ್ ಅಮೌಂಟ್ ಕೊಟ್ಟು ನೀವು ಅದೇ ಮನೇಲಿ 2 ವರ್ಷ ಸ್ಟೇ ಮಾಡ್ತೀರಿ ಅಂತ ಅನ್ಕೊಂಡ್ರೆ, ನೀವು ತಿಂಗಳ ನೀವು ಅಮೌಂಟ್ ಪೇ ಮಾಡೋ, ತಿಂಗಳ ರೆಂಟ್ ಕೊಡೋ ಬದಲು ನೀವು ಒಂದೇ ಸಲ ನೀವು ದೊಡ್ಡ ಅಮೌಂಟ್ ಅನ್ನು ಕೊಡ್ಬೇಕಾಗುತ್ತೆ ಅವರಿಗೆ, ಓನರ್ಗೆ. ಅರ್ಥ ಆಯ್ತಾ. ಲೀಸ್ ಮುಗಿದ ನಂತರ ಅಗ್ರಿಮೆಂಟ್ ನ ಟರ್ಮ್ಸ್ ಪ್ರಕಾರ ಅಮೌಂಟ್ ರೀಫಂಡ್ ಆಗುವ ವ್ಯವಸ್ಥೆ ಇರಬಹುದು. ಆದರೆ ಇಲ್ಲಿ ನೀವು ಗಮನವಿಟ್ಟು ಕೇಳಿ. ಇಲ್ಲಿ ಅಗ್ರಿಮೆಂಟ್ ಅಲ್ಲಿ ರೀಫಂಡ್ ಕಂಡೀಷನ್ಸ್, ಡಿಡಕ್ಷನ್ಸ್, ಮೇಂಟೆನೆನ್ಸ್ ಚಾರ್ಜಸ್, ಮತ್ತೆ ನೀವು ಅಲ್ಲಿ ಎಕ್ಸಿಟ್ ರೂಲ್ಸ್, ನೀವು ಬೇಗನೆ ಅಲ್ಲಿ ಖಾಲಿ ಮಾಡ್ತಾ ಇದ್ದೀರಾ, ಬೇಗನೆ ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂತಂದ್ರೆ ಅಗ್ರಿಮೆಂಟ್ ಅಲ್ಲಿ ಏನಿದೆ ಅನ್ನೋದನ್ನ ದಯವಿಟ್ಟು ನೀವು ಚೆಕ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಥರ್ಡ್ ಪಾಯಿಂಟ್, ರೆಂಟ್ ಹೌಸ್ ಮತ್ತೆ ಲೀಸ್ ಹೌಸ್ ಹಣದ ಲೆಕ್ಕವನ್ನು ಮಾಡೋಣ. ಸೊ ಹಣ ಲೆಕ್ಕ ಏನು, ಫಸ್ಟ್ನೇದಾಗಿ ರೆಂಟ್ ಬಗ್ಗೆ ನಾನು ಲೆಕ್ಕ ಮಾಡೋಣ. ರೆಂಟ್ ಅಲ್ಲಿ ಪ್ರತಿ ತಿಂಗಳು ನೀವು ಪೇಮೆಂಟ್ ಆರಂಭದಲ್ಲಿ ಕಡಿಮೆ ಹಣ ಇರುತ್ತದಲ್ವಾ. ಪ್ರತಿ ತಿಂಗಳು ಪೇಮೆಂಟ್ ಆರಂಭದಲ್ಲಿ ಕಡಿಮೆ ಹಣ ಇರುತ್ತೆ ರೆಂಟ್ ಅಲ್ಲಿ. ಆದರೆ ನೀವು ಮಂತ್ಲಿ ನೀವು ಪೇ ಮಾಡ್ತಾನೆ ಇರಬೇಕು, ಅಮೌಂಟ್ ಹೋಗ್ತಾನೆ ಇರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ರಿವಿಷನ್ ಆಗುವ ಸಾಧ್ಯತೆ ಕೂಡ ಇದೆ, ಆಯ್ತಾ. ರೆಂಟ್ ಬಗ್ಗೆ ಹೇಳಿದೆ. ಈಗ ಲೀಸ್ ಅಲ್ಲಿ ಅಮೌಂಟ್ ಬಗ್ಗೆ ಈಗ ಹೇಳ್ತೀನಿ. ಲೀಸ್ ಅಲ್ಲಿ ಏನಂದ್ರೆ ಆರಂಭದಲ್ಲಿ ನಿಮಗೆ ದೊಡ್ಡ ಮೊತ್ತವನ್ನು ಕಟ್ಟಬೇಕಾಗುತ್ತೆ, ದೊಡ್ಡ ಮೊತ್ತ ಅಮೌಂಟ್ ಬೇಕು. ಸೊ ನಿಮಗೆ ನಿಮಗೆ ಕಡಿಮೆ ರೆಂಟ್ ಇರ್ಬೋದು, ಅಥವಾ ನಿಮಗೆ ಮಂತ್ಲಿ ಪೇ ಮಾಡ್ಬೇಕು ಅನ್ನೋದು ಇರೋದು ಇಲ್ಲ ಕೆಲವು ಕಡೆ. ಒಂದೇ ಸಲ ನೀವು ಸ್ಟಾರ್ಟಿಂಗ್ ಅಲ್ಲೇ ನೀವು ಫುಲ್ ದೊಡ್ಡ ಅಮೌಂಟ್ ಕೊಟ್ಬಿಟ್ಟು ಮುಗೀತು. ಸೊ ಏನಂದ್ರೆ ಫೈನಲ್ ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ಏನಿದೆ ಅದೇ ಫೈನಲ್. ಸೊ ನಿಮ್ದು ದೊಡ್ಡ ಅಮೌಂಟ್ ಒಂದ್ ಕಡೆ ಲಾಕ್ ಆಗಿರುತ್ತೆ ಅಲ್ವಾ, ಮತ್ತೆ ನೀವು ಲೀಸ್ ಮುಗಿದ ಮೇಲೆ ರೀಫಂಡ್ ಟರ್ಮ್ಸ್ ಇದೆಯಲ್ಲ, ಅದು ಬಹಳ ಮುಖ್ಯ, ನೆನ್ಪಿಟ್ಕೊಳ್ಳಿ, ಅದು ಬಹಳ ಮುಖ್ಯ. ನಿಮ್ಮ ಸ್ಟೇ ಡ್ಯೂರೇಷನ್ ಎಷ್ಟು ಟೈಮ್ ವರೆಗೂ ಸ್ಟೇ ಮಾಡಿದ್ರಿ, ಪ್ಲಸ್ ರೆಂಟ್, ಪ್ಲಸ್ ಲೀಸ್ ಅಮೌಂಟ್, ಅಂಡ್ ಪ್ಲಸ್ ಡೆಪಾಸಿಟ್ ಮಾಡಿರೋ ಅಮೌಂಟ್, ಅಂಡ್ ಪ್ಲಸ್ ಮೇಂಟೆನೆನ್ಸ್ ಚಾರ್ಜಸ್, ಅಂಡ್ ಪ್ಲಸ್ ಹಣದ ಆಪರ್ಚುನಿಟಿ ಕಾಸ್ಟ್, ಇದೆಲ್ಲವನ್ನು ನೀವು ಮಿಸ್ ಮಾಡದೆ ಕ್ಯಾಲ್ಕುಲೇಟ್ ಮಾಡಲೇಬೇಕು. ಅರ್ಥ ಆಯ್ತಾ. ಇದೆಲ್ಲನೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 4ನೇ ಪಾಯಿಂಟ್, ಯಾರಿಗೆ ರೆಂಟ್ ಬೆಟರ್ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇ ಪಾಯಿಂಟ್, ನೀವು ತುಂಬಾ ವರ್ಷ ನೀವು ಅಲ್ಲೇ ಸ್ಟೇ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ರೆ. 2ನೇ ಪಾಯಿಂಟ್, ನೀವು ದೊಡ್ಡ ಮೊತ್ತದ ಹಣವನ್ನು ನೀವು ನೇರವಾಗಿ ಕೊಡಲು ಸಾಧ್ಯವಿದ್ರೆ. 3rd ಪಾಯಿಂಟ್, ನಿಮಗೆ ಮಂತ್ಲಿ ನೀವು ರೆಂಟ್ ಪೇ ಮಾಡಲು ನಿಮ್ಗೆ ಕಷ್ಟ, ಅದು ಬರ್ಡನ್ ಕಡಿಮೆ ಮಾಡ್ಕೋಬೇಕು ಅಂತ ಇದ್ರೆ, ಸೊ ನೀವು ಅದನ್ನು ಚೂಸ್ ಮಾಡ್ಬೋದು. ಅಂಡ್ 4ನೇ ಪಾಯಿಂಟ್, ಅಗ್ರಿಮೆಂಟ್ ಟರ್ಮ್ಸ್ ರೂಲ್ಸ್ ಎಲ್ಲ ನಿಮಗೆ ಫೇವರಬಲ್ ಆಗಿದ್ರೆ, ಸೊ ನೀವು ಆರಾಮಾಗಿ ನೀವು ಲೀಸ್ನ ಕನ್ಸಿಡರ್ ಮಾಡ್ಬೋದು ನನ್ನ ಪ್ರಕಾರ, ಆಯ್ತಾ. ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನೀವು ಲೀಸ್ ಚೂಸ್ ಮಾಡುವ ಮೊದಲು ಈ ಇಂಪಾರ್ಟೆಂಟ್ ವಿಷಯಗಳನ್ನು ದಯವಿಟ್ಟು ಮರೆಯಬೇಡಿ, ನೆನಪಿಟ್ಟುಕೊಳ್ಳಿ.
ದೊಡ್ಡ ಮೊತ್ತದ ಅಮೌಂಟ್ ನೀವು ಪೇ ಮಾಡೋದ್ರಿಂದ ಸೊ ದಯವಿಟ್ಟು ಅಗ್ರಿಮೆಂಟ್ನ ಸರಿಯಾಗಿ ಅದರ ರೂಲ್ಸ್ ಏನಿದೆ ಅಂತ ದಯವಿಟ್ಟು ಸೂಕ್ಷ್ಮವಾಗಿ ನೋಡಿ. ತಪ್ಪದೆ ಅಗ್ರಿಮೆಂಟಲ್ಲಿ ಏನೇನಿದೆ ಅನ್ನೋದನ್ನ ದಯವಿಟ್ಟು ನೋಡಿ, ಚೆಕ್ ಮಾಡಿ. ಮುಖ್ಯವಾಗಿ ನೀವು ಚೆಕ್ ಮಾಡಬೇಕಾಗಿರೋದು ಲೀಸ್ ಪೀರಿಯಡ್ ಎಷ್ಟು ಆಯಿತಾ, ಅಮೌಂಟ್ ಯಾವಾಗ ಮತ್ತು ಹೇಗೆ ರೀಫಂಡ್ ಆಗುತ್ತದೆ ಆಯಿತಾ, ಪೇಂಟಿಂಗ್ ಆ್ಯಂಡ್ ರಿಪೇರ್ ಚಾರ್ಜಸ್ ಯಾರು ಕೊಡಬೇಕು, ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ ಯಾರು ಕೊಡಬೇಕು, ಆ್ಯಂಡ್ ಅಲ್ಲಿ ಎಕ್ಸಿಟ್ ಆದರೆ ಅಂದರೆ ನೀವು ಬೇಗನೆ ನೀವು ಮನೆ ಖಾಲಿ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಅದರಲ್ಲಿ ರೂಲ್ಸ್ ಏನೇನಿದೆ, ಸೊ ಇವೆಲ್ಲದೂ ಕೂಡ ನೀವು ಚೆಕ್ ಮಾಡಬೇಕು. ಗೊತ್ತಾಯ್ತಾ. ಓನರ್ ಪ್ರಾಪರ್ಟಿನ ಮಾರಾಟ ಮಾಡಿದರೆ ಅಗ್ರಿಮೆಂಟ್ನಲ್ಲಿ ಯಾವುದೇ ಪರಿಣಾಮ ಬೀಳುತ್ತದೆ ಆಯಿತಾ. ಅಗ್ರಿಮೆಂಟ್ ಪ್ರಾಪರ್ಲಿ ಡಾಕ್ಯುಮೆಂಟೆಡ್ ಆಗಿದೆಯಾ ಅಥವಾ ಅಂಡ್ ರಿಜಿಸ್ಟರ್ಡ್ ಆಗಿದೆಯಾ ಅದೆಲ್ಲದನ್ನು ಕರೆಕ್ಟಾಗಿ ನೋಡಬೇಕು. ಮೇಯ್ನಾಗಿ ಓನರ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿದ್ದೀರಾ, ಟರ್ಮ್ಸನ್ನು ಬರವಣಿಗೆ ರೂಪದಲ್ಲಿ ಸ್ಪಷ್ಟವಾಗಿ ಇಟ್ಟುಕೊಳ್ಳುವುದು. ಸೊ ಇದರಿಂದ ಡಿಸ್ಪ್ಯೂಟ್ಸ್ ವಿವಾದದಿಂದ ಆಗುವ ತೊಂದರೆಯನ್ನು ನೀವು ತಪ್ಪಿಸಿಕೊಳ್ಳಬಹುದು. ಫೈನಲ್ ಆಗಿ ನಿಮಗೆ ಹೇಳ್ತೀನಿ ನೋಡಿ. ಹಾಗಾದರೆ ರೆಂಟ್ ಬೆಸ್ಟಾ ಅಥವಾ ಲೀಸ್ ಬೆಸ್ಟಾ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನಿಮಗೆ ಫ್ಲೆಕ್ಸಿಬಿಲಿಟಿ ಬೇಕು ಅಂತ ಇದ್ದರೆ ನೀವು ರೆಂಟ್ನ ಚೂಸ್ ಮಾಡ್ಬೋದು ಆಯಿತಾ. ಇಲ್ಲ ನನಗೆ ಶಾರ್ಟ್ ಟರ್ಮ್ ಸ್ಟೇ ಮಾಡಲಿಕ್ಕೆ ಇಷ್ಟ ಇಲ್ಲ, ಲಾಂಗ್ ಟರ್ಮ್ ಸ್ಟೇ ಮಾಡಬೇಕು, ದೊಡ್ಡ ಮೊತ್ತದ ಅಮೌಂಟನ್ನು ನೀವು ನೇರವಾಗಿ ಕೊಡಲು ಕೂಡ ಸಾಧ್ಯವಿದೆ, ನೀವು ಆರಾಮಾಗಿ ಲೀಸ್ನ ಚೂಸ್ ಮಾಡ್ಬೋದು ಆಯಿತಾ. ನೀವು ಕೊನೆಯದಾಗಿ ನೆನಪಿಟ್ಟುಕೊಳ್ಳಬೇಕಾಗಿರೋ ವಿಷಯ ಏನಂದರೆ, ನೀವು ಡಿಸಿಷನ್ ತೆಗೆದುಕೊಳ್ಳುವ ಮೊದಲು ನೀವು ಬರೀ ಮಂತ್ಲಿ ರೆಂಟ್ ಎಷ್ಟು ಎಂಬುದನ್ನು ಕ್ಯಾಲ್ಕುಲೇಟ್ ಮಾಡಬೇಡಿ. ಟೋಟಲ್ ಕಾಸ್ಟ್ ಎಷ್ಟು, ನೀವು ಎಷ್ಟು ವರ್ಷ ಸ್ಟೇ ಮಾಡ್ತೀರಾ, ಆ್ಯಂಡ್ ಎಷ್ಟು ಅಮೌಂಟ್ ನಿಮ್ಗೆ ಲಾಕ್ ಆಗುತ್ತೆ ಅಲ್ಲಿ, ಆ್ಯಂಡ್ ರೀಫಂಡ್ ಕಂಡೀಷನ್ಸ್ ಏನಿದೆ ಇದೆಲ್ಲವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೀವು ಡಿಸಿಷನ್ ತೆಗೆದುಕೊಳ್ಳಿ. ನೀವು ಯಾವುದೇ ರೀತಿ ಅರ್ಜೆಂಟ್ಲಿ ಡಿಸಿಷನ್ ಮಾಡಬೇಡಿ. ಎಲ್ಲದೂ ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ಯೋಚನೆ ಮಾಡಿ ಯಾವುದು ನಮಗೆ ಬೆಸ್ಟ್, ರೆಂಟ್ ಹೌಸ್ ಬೆಸ್ಟಾ ಲೀಸ್ ಹೌಸ್ ಬೆಸ್ಟಾ ಅನ್ನೋದನ್ನು ಡಿಸಿಷನ್ ತಗೊಳ್ಳಿ. ಓಕೆ ಹಾಲ್, ನಿಮಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೀವು ಯಾವುದನ್ನು ಚೂಸ್ ಮಾಡ್ತೀರಿ, ರೆಂಟ್ ಹೌಸ್ನ ಚೂಸ್ ಮಾಡ್ತೀರಾ ಅಥವಾ ಲೀಸ್ ಹೌಸ್ನ ಚೂಸ್ ಮಾಡ್ತೀರೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದೇ ರೀತಿ ನಿಮಗೆ ಬೇರೆ ಟಾಪಿಕ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಅದೇ ಇನ್ಫಾರ್ಮೇಷನ್ ನಿಮಗೆ ನೋಡಬೇಕು ಅಂತ ಇದ್ದರೆ, ಬೇರೆ ಟಾಪಿಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀರಾ, ನೀವು ನೋಡಬೇಕು ಅಂತ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಅರ್ಪಿತಾ ನಂದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.